ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇವತ್ತಿನ ನಿಮ್ಮ ಹಕ್ಕೊತ್ತಾಯದ ಹೋರಾಟಕ್ಕೆ ಬಂದಿರುವಂಥ ನಮ್ಮ ನಾಡಿನ ನಮ್ಮ ನೆಲದ ಕನ್ನಡದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾನು ನಿಮ್ಮನ್ನೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಬಹುಶಃ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಗೆಳೆಯ ತೇಜಸ್ ನಿರ್ಘಳವಾಗಿ ನಿರಾಳವಾಗಿ KPC ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಆಗಸ್ಟ್ 27ರ ಚುನಾವಣೆಯಲ್ಲಿ ನಡೆದಂಥ KPSCಯ ಕರ್ಮಕಾಂಡವನ್ನು ಖಂಡಿಸಿ ಇಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದು. ಆದರೆ ಹಿಂದಿನ ದಿವಸ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 25-30 ನಿಮಿಷ ಅವರ ಮನೆಯಲ್ಲಿ ಕುಂತು ಮಾತಾಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಿಮ್ಮ ಪ್ರತಿಭಟನೆಗೆ ನನ್ನ ಸಂದೇಶ ಬರುತ್ತೆ, ಆ ಮಕ್ಕಳ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಅವತ್ತು ಹೇಳಿದಂಥ ಮಾತು. ಅವತ್ತು ಇದೇ ಸಂದರ್ಭಕ್ಕೆ ಇಲ್ಲೇ ಮಾತಾಡುವಾಗ ನಾನು ಮಾತಿಗೆ ನಿಂತಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡುವ ಮುಖಾಂತರ ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದರು. ಆ ಪರೀಕ್ಷೆಯ ವಿಚಾರ ತಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕ್ಷಣಕ್ಕೆ ನೀವೆಲ್ಲ ಖುಷಿ ಪಟ್ಟಿದ್ರಿ. ಆ ಖುಷಿ, ಆ ಸಂತೋಷ, ಆ ಸಂಭ್ರಮ ನಿಮಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ಇರಬೇಕಾಗಿತ್ತು. ಆದರೆ ಭ್ರಷ್ಟ KPSC ಅಧಿಕಾರಿಗಳ ಅವಂತರ ಹೇಗಿತ್ತು ಅಂದರೆ, ಆಗಸ್ಟ್ 27ರ ಪರೀಕ್ಷೆಯಲ್ಲಿ ಏನು ಗೊಂದಲ ಸೃಷ್ಟಿಯಾಗಿತ್ತು, ಡಿಸೆಂಬರ್ 29ಕ್ಕೂ ಅದೇ ಗೊಂದಲ, ಅದೇ ತಪ್ಪುಗಳು ಆದ ಕಾರಣ ಮತ್ತೆ ಈ ನೆಲದ ಲಕ್ಷಾಂತರ ಯುವಕರ ಬದುಕಿನ ಮೇಲೆ
ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳು ಸಮಾಧಿಯನ್ನು ಕಟ್ಟಲಿಕ್ಕೆ ನಿಂತರು. ತೇಜಸ್ ಹೇಳ್ದ ಹಾಗೆ ಇವತ್ತಿಗಷ್ಟೇ ಭ್ರಷ್ಟಾಚಾರ ಅಲ್ಲ, ಕೆಪಿಎಸ್ಸಿ ಎಲ್ಲ ಕಾಲಕ್ಕೂ ಭ್ರಷ್ಟಾಚಾರದಿಂದ ಮುಳುಗಿ ಇವತ್ತಿಗೂ ಮುಳುಗಿದೆ. ಅದೊಂದು ಭ್ರಷ್ಟರ ಮಹಾಕೂಟ ಇರುವಂಥ, ಮಹಾಭ್ರಷ್ಟರ ಆಶ್ರಯದಾಯಿತ್ವವಾಗಿರುವಂಥ ಕೆಪಿಎಸ್ಸಿ. ಅವರೆಲ್ಲ ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾಗಿತ್ತು. ಈ ಸರ್ಕಾರ, ಈ ವ್ಯವಸ್ಥೆ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಬೀದಿ ನಿಂತು ಹೋರಾಟ ಮಾಡಿದಂಥ ನಮ್ಮಂತರನ್ನ 16 ದಿವಸ ಜೈಲಿಗೆ ತೊಗೊಂಡೋಗಿ ಇಟ್ರಲ್ಲಪ್ಪ. 16 ಕೇಸ್ ಹಾಕಿರಿ ನನ್ನ ಮೇಲೆ, 16 ದಿವಸ ನಮ್ಮನ್ನು ಜೈಲಲ್ಲಿ ತೊಗೊಂಡೋಗಿ ಇಟ್ರಲ್ಲ, ಅವ್ರನ್ನ ಯಾಕೆ ಸಹಿಸ್ಕೊಂಡಿದ್ದೀರಿ? ಅವ್ರನ್ನ ಸರ್ಕಾರ ಯಾಕೆ ಸಹಿಸ್ಕೊಂಡಿದೆ? ಯಾವ ಕಾರಣಕ್ಕೆ ಸಹಿಸ್ಕೊಂಡಿದೆ? ಅವರ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾಲೆಷ್ಟು? ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ, ರಾಜ ವ್ಯಾಪಾರಿ ಆಗಬಾರ್ದು, ರಾಜ ವ್ಯಾಪಾರಿ ಆಗಬಾರ್ದು, ವ್ಯಾಪಾರಿ ರಾಜನೂ ಆಗಬಾರ್ದು. ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿಗಳಾಗ್ತಾರೆ. ಇವತ್ತಿನ ಸನ್ನಿವೇಶಕ್ಕೆ ನನಗೆ ಹಂಗೆ ಅನ್ನಿಸ್ತಾ ಐತೆ, ರಾಜ ಏನಾದರೂ ವ್ಯಾಪಾರಿ ಆಗ್ಬಿಟ್ನಾ, ಅದಕ್ಕೆ ಕ್ವಶನ್ ಮಾರ್ಕ್. ರಾಜ ಏನಾದರೂ ವ್ಯಾಪಾರಿ ಆದ್ನಾ, ಅದಕ್ಕೆ ಈ ಪ್ರಜೆಗಳನ್ನ ಭಿಕಾರಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅವರ ಬದುಕನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅವರ ಬದುಕಿನ ಮೇಲೆ ಸಮಾಧಿ ಕಟ್ಟಲಿಕ್ಕೆ ಹೊರಟಿದ್ದೀರಿ. ಹಂಗಂತ ನೀವು ಅಂದ್ಕೊಂಡ್ರೆ ಯಾವ ಕನ್ನಡಿಗನ ಮೇಲೆ ನೀವು ಸಮಾಧಿ ಕಟ್ಟಲಿಕ್ಕೂ ಆಗಲ್ಲ, ರಾಜಭರ ಮಾಡಲಿಕ್ಕೂ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ಮ ನೆಲ, ನಮ್ಮ ನಾಡು, ನಮ್ಮ ಜನ, ನಮ್ಮ ಜನರ ಬದುಕು. ಅದನ್ನು ನಮ್ಮ ನೆಲದಲ್ಲಿ ಹಾಳು ಮಾಡಲಿಕ್ಕೆ ಅವನಾದ್ರೂ ನಿಂತ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಲ್ಲ. ಇವತ್ತು ಅವರು ಹೇಳ್ತಾ ಇದ್ರು, ಹೆಸರು ಹೇಳಲಿಲ್ಲ, ಅಲ್ಲೊಬ್ಬ ಅಯೋಗ್ಯ ಜ್ಞಾನೇಂದ್ರ ಕುಮಾರ್ ಅಂತೇಳಿ. ಅವತ್ತು ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳಿಗೆ, ಮೊದಲು ಅವನ್ನ ಪರಪ್ಪನಗರ ಜೈಲಿಗೆ ಕಳಿಸಿ ಮೊದಲು ಅವನ್ನ ಅಂತ ಹೇಳಿ. ಅವನು ಇನ್ನೂ ಅಲ್ಲಿ ಉಸಿರಾಡ್ತಾ ಇದ್ದಾನೆ ಅಂದ್ರೆ ಅವನ ಉಸಿರು ನಿಮ್ಮಿಂದ ನಿಲ್ಸಕ್ಕಾಗಲ್ಲ ಅಂದ್ರೆ ಅವನ ಉಸಿರನ್ನ ಕರವೇ ನಿಲ್ಸುತ್ತೆ. ಅದು ಆಗೋದು ಬೇಡ, ಅದು ಆಗೋದು ಬೇಡ ಅನ್ನೋದಾದ್ರೆ ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗಬೇಕು, ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಒಂದು ಮಾತು ನಾನು ಹೇಳ್ತೀನಿ, ಕುಂಬಾರನಿಗೆ ಒಂದು ದಿವಸ, ದೊಣ್ಣೆಗೆ ಒಂದೇ ಒಂದು ನಿಮಿಷ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಮಾತನ್ನ ನಾನು ಆ ಕೆಪಿಎಸ್ಸಿ
ಅಧಿಕಾರಿಗಳಿಗೆ ನೇರವಾಗಿ ಹೇಳ್ತೀನಿ, ಬಂಧುಗಳೇ, ಇವತ್ತು ಕೆಪಿಎಸ್ಸಿ ಭ್ರಷ್ಟಾಚಾರ ಇವತ್ತಿಗಷ್ಟೇ ಅಲ್ಲ, ನಾನು ಹೇಳಿದಾಗೆ ಭಾರಿ ದಿನಗಳಿಂದ ನಡೀತಿರುವಂತ ಭ್ರಷ್ಟಾಚಾರ ಇವತ್ತಿಗೆ ಅಂತ್ಯ ಆಗಬೇಕು. ನಿಮ್ಮ ಮುಖಾಂತರ ಅದು ಅಂತ್ಯ ಆಗಬೇಕು. ನಾನು ಭೇಟಿ ಮಾಡಲಿಕ್ಕೆ ಬಂದಾಗ ನಮ್ಮ ಮುಖಂಡರುಗಳಿಗೆ ಒಂದು ಮಾತು ಹೇಳಿದೆ, ನಮ್ಮ ವಿದ್ಯಾರ್ಥಿಗಳಿಗೆ, ಕನ್ನಡ ಅನ್ನೋದು ನಿಮ್ಮ ಇವತ್ತಿನ ಪರೀಕ್ಷೆ ಅಷ್ಟೇ ಅಂತ ಅನ್ಕೋಬೇಡಿ. ಕನ್ನಡ ಅನ್ನೋದು ಎಲ್ಲ ಕಾಲಕ್ಕೂ ನಿಮ್ಮ ಅಂತರಂಗದಲ್ಲಿ ಹಡಗಬೇಕು, ಉಳಿಬೇಕು. ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗಲೂ ಸಹ ನಿಮ್ಮ ಮಿಡಿತ ಅದು ಕನ್ನಡ ಆಗಬೇಕು ಅನ್ನೋ ಮಾತು ಹೇಳಿದ್ದೆ. ಇವತ್ತು ಆ ಮಾತು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿ ಕನ್ನಡದ ನಾಡಿನ ಸಮಸ್ಯೆಗಳು ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಅವರು ಹೋರಾಡ್ತಾರೆ, ಅವರು ಕೇಸ್ ಹಾಕಿಸ್ಕೋತಾರೆ, ಅವರು ಜೈಲಿಗೆ ಹೋಗ್ತಾರೆ, ಅವ್ರಿಗಷ್ಟೇ ಸೀಮಿತ ಅಂತ ಹೇಳಿ ಎಲ್ಲ ನೀವುಗಳೆಲ್ಲ ಸುಮ್ಮನಿದ್ದು ಬಿಡ್ತೀರಿ. ಆದರೆ ಇವತ್ತು ನಿಮಗೆ ಹೇಳೋದು ಮಾತು ಏನಪ್ಪ ಅಂದರೆ, ಅವತ್ತು ಸುಮ್ಮನಿದ್ದಕ್ಕೆ ಇವತ್ತು ಇಂಥದ್ದೊಂದು ಅನಾಹುತಕ್ಕೆ ಕಾರಣ ಆಗಿದೆ. ಕನ್ನಡದ ವಿಚಾರದಲ್ಲಿ ಅನ್ಯಾಯ ಆದ್ರೆ ಈ ನೆಲದ ಮಕ್ಕಳು ಸಹಿಸಲ್ಲ ಅನ್ನೋದು ಅಲ್ಲಿ ಕೂತಿರುವ ಅಯೋಗ್ಯರಿಗೆ ಗೊತ್ತಾಗಿದ್ರೆ ಇದು ಆಗ್ತಿರ್ಲಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಕೇಳಿದೆ. ನಿಮಗೆ ಗೊತ್ತಿಲ್ಲ, ನಾನು ಒಂದು ವಾರದಿಂದ ಅವ್ರನ್ನ ಭೇಟಿ ಆಗಬೇಕು, ನಿಮ್ಮ ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ವಾರದಿಂದ ಅವಕಾಶಕ್ಕಾಗಿ ಕಾದೆ. ಕೊನೆಗೆ ಅವರು ಬಜೆಟ್ ವಿಚಾರದಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಸಭೆ ಇದ್ದ ಕಾರಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ನಾನು ಒಂದು ಸಣ್ಣ ವಿಡಿಯೋ ಮಾಡಿ ಅವರಿಗೆ ಕಳಿಸ್ಕೊಟ್ಟೆ. ಅದರಲ್ಲಿ ಒಂದು ಮಾತು ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತೇನು ಈ ಮಕ್ಕಳಿದಾರಲ್ಲ, ಆ ಮಕ್ಕಳ ತಂದೆ ತಾಯಿ ಇದಾರಲ್ಲ, ಅವರ ಬಂಧುಗಳಿದಾರಲ್ಲ, ಅವರ ಕುಟುಂಬ ಇದೆಯಲ್ಲ, ಆ ಜಾಗದಲ್ಲಿ ಏನಾದರೂ ನನ್ನ ಮಕ್ಕಳು ನಿಮ್ಮ ಮಕ್ಕಳು ಇದ್ದಿದ್ರೆ ನಿಮ್ಮ ಕರುಳು ಕಿತ್ತು ಬರ್ತಿತ್ತಲ್ವಾ? ಈಗ್ಯಾಕೆ ಆ ಸಂಕಟ ಇಲ್ಲ, ಆ ನೋವಿಲ್ಲ? ಈ ನಾಡಿನ ದೊರೆ ನೀವು, ಆ ಮಕ್ಕಳ ಬದುಕು ಭವಿಷ್ಯದ ಜವಾಬ್ದಾರಿ ನಿಮ್ದಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮೌನ ವಹಿಸಬೇಡಿ, ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದೆ. ಅದಕ್ಕೆ ಇವತ್ತವರೆಗೂ ಉತ್ತರ ಬರಲಿಲ್ಲ. ರಾತ್ರಿ ನನಗೆ ಅವರ ಆಪ್ತರೊಬ್ಬರು ಫೋನ್ ಮಾಡಿ, ಗೌಡ್ರೆ, ನಾಳೆ ಮಧ್ಯಾಹ್ನ ವಿಧಾನಸೌಧಕ್ಕೆ ತಾವು ಬನ್ನಿ ನಿಮ್ಮ ನಿಯೋಗದ ಜೊತೆಯಲ್ಲಿ ಅಂತ ಹೇಳಿ ಒಂದು ಸಂದೇಶ ಬಂತು. ಹಾಗಾಗಿ ನಾನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ನಮ್ಮ ನಿಯೋಗವನ್ನು ಕರ್ಕೊಂಡು ಶಕ್ತಿ ಸೌಧ, ಕನ್ನಡಿಗರ ಶಕ್ತಿ ಸೌಧ ನಂಬಿಕೆ ಅನ್ನೋದು ಇಟ್ಕೋಬೇಕು ಕನ್ನಡಿಗರು ಅನ್ನೋದಾದ್ರೆ, ಆ ಕೆಂಗಲ್ರು ಕಟ್ಟಿದ ಆ ಶಕ್ತಿ ಸೌಧ ಅದು ಕನ್ನಡಿಗರ ಶಕ್ತಿ ಸೌಧ ಆಗಬೇಕು. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಸೌಧ ಆಗಬೇಕು.
ಕನ್ನಡಿಗರ ಉದ್ಧಾರದ ಶಕ್ತಿ ಸೌಧ ಆಗಬೇಕು. ರಾಜಕೀಯ ದೊಂಬರಾಟ ಆಗಬಾರ್ದು. ರಾಜಕಾರಣದ ದೊಂಬರಾಟ ಅಲ್ಲ, ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಕೇಂದ್ರ ಆ ವಿಧಾನಸೌಧ ಆಗಬೇಕು. ಅದಕ್ಕಾಗಿ ನಮ್ಮ ಮನವಿ ಏನಿದೆ, ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯ ಅದರಲ್ಲಿ ಏನು ಅಡಗಿದೆ, ಆ ಭವಿಷ್ಯವನ್ನು ಕಟ್ಟಿಕೊಡುವಂಥ ಕೆಲಸ ನೀವು ಮಾಡಬೇಕು. ಇಷ್ಟು ಜನರ ಇತಿಹಾಸದ ಮುನ್ನುಡಿಯನ್ನ ಮುಖ್ಯಮಂತ್ರಿಗಳೇ ಅವರು ಬರೆಯಲ್ಲ, KPSC ಅವರು ಬರೆಯಲ್ಲ, ಇವರ ಬದುಕಿನ ಮುನ್ನುಡಿಯನ್ನು ಬರೀಬೇಕಾದರೂ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮ್ಮ ಕೈಯಲ್ಲಿದೆ. ನೀವು ಮುನ್ನುಡಿ ಬರೆದ್ರೆ ಈ ಮಕ್ಕಳು, ಈ ನಾಡಿನ ಮಕ್ಕಳು ನಾಳೆ ನಿಮ್ಮ ಬೆನ್ನುಡಿ ಬರೀತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ದಿವಸ ಹೇಳ್ತಾರೆ, ನಮ್ಮ ಕಾಲಕ್ಕೆ ಈ ತರ ಅನ್ಯಾಯ ಆಗಿತ್ತು. ಅವತ್ತಿನ ಕಾಲಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ರು. ಅವ್ರನ್ನ ಇಡೀ ಕನ್ನಡದ ಜನ ಕನ್ನಡದ ರಾಮಯ್ಯ ಅಂತ ಕರಿತಾ ಇದ್ರು. ಆ ಕನ್ನಡದ ರಾಮಯ್ಯನ ಕಾಲದಲ್ಲಿ ಕನ್ನಡಿಗರು ನಾವು ನಮ್ಮ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿತ್ತು ಅಂತ ಹೇಳಿ ಅವರು ಬೆನ್ನುಡಿ ಬರಿಬೇಕು. ಅದು ಆಗಬೇಕು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಇಲ್ಲಿ ಒಬ್ಬರ ಪ್ರಶ್ನೆ ಅಲ್ಲ, ಇಲ್ಲ 10 ಜನರ ಪ್ರಶ್ನೆ ಅಲ್ಲ, ಸಾವಿರಾರು ಜನರ ಪ್ರಶ್ನೆ ಅಲ್ಲ, ಲಕ್ಷಾಂತರ ಈ ನಾಡಿನ ಮಕ್ಕಳ ಪ್ರಶ್ನೆ ಇದು. ಅವರ ಬದುಕು ಅಡಗಿದೆ. ನನ್ನ ಮಗ AC ಆಗ್ಬೇಕು, ನನ್ನ ಮಗ ತಹಸೀಲ್ದಾರ್ ಆಗ್ಬೇಕು, ನನ್ನ ಮಗ DOSP ಆಗ್ಬೇಕು, ನನ್ನ ಮಗ ಇನ್ನೇನೋ ಆಗ್ಬೇಕು ಅನ್ನೋ ಆ ತಾಯಿ ತಂದೆ ಕಂಡಂತ ಕನಸು, ಆ ಕನಸು ನೆನಸಾಗದೆ ಹೋದರೆ ಏನು ಆಗಬೇಕು? ಆ ಕುಟುಂಬ ಏನಾಗಬೇಕು? ನಿಮ್ಮ KPSCಯ ಏಜೆಂಟ್ರುಗಳು ಗೊತ್ತಾಗಿದೆ ನಮಗೆ. ಆ ಏಜೆಂಟ್ರುಗಳು ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮಾಧ್ಯಮದಲ್ಲಿ ಬರೆದ್ರು, 25 ಜನಕ್ಕೆ 10 ಜನ ಕಳ್ಳರು ಒಳಗಡೆ ನುಗ್ಗಿದ್ದಾರೆ ಅಂದಾಗ 484 ಜನರಲ್ಲಿ ಎಷ್ಟು ಜನ ಕಳ್ಳರುಗಳಿಗೆ ನೀವು ಇವತ್ತು ಕೋಟಿ ಕೋಟಿ ನಿಗದಿ ಮಾಡ್ಕೊಂಡಿದ್ದೀರಾ? ಅವ್ರ ಹತ್ರ ಕೋಟಿ ಕೋಟಿ ತಗೊಳ್ಳಿಕ್ಕೆ ಈ ಮಕ್ಕಳನ್ನ ಆಚೆಗಿಟ್ಟಿದ್ದೀರಾ? 2 ಕೋಟಿ 3 ಕೋಟಿ ನನ್ಗೆ ಕೇಳಿರ್ಲಿಲ್ಲ ಇವೆಲ್ಲ. ಈಗ ಅರ್ಥ ಆಗ್ತಾ ಇದೆ. ಈ KPSCಯ ಕರ್ಮಕಾಂಡದ ಆಳಕ್ಕೆ ಹೋಗ್ತಾ ಹೋಗ್ತಾ ಇವ್ರ ಕರ್ಮಕಾಂಡ ಎಷ್ಟು ಮಟ್ಟಿಗಿದೆ ಅಂದ್ರೆ ಈ ಮಟ್ಟಕ್ಕೆ ಕರ್ನಾಟಕದ ಒಂದು 1/4% ಬಜೆಟ್ ಮಾಡ್ಬೋದಲ್ರಿ ಆ ಹಣದಲ್ಲಿ. ಅದಕ್ಕಾಗಿ ನೀವು ಅಷ್ಟೇ, ನೀವು ಇವತ್ತು ಒಂದಿನ ಹೋರಾಟ ಆಯ್ತು ಮುಗೀತು ಅನ್ಕೊಳ್ಳಂಗಿಲ್ಲ. ನೀವು ಅನ್ಕೊಳ್ಳಂಗಿಲ್ಲ. ನ್ಯಾಯ ಸಿಗೋವರೆಗೂ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಬುಗಿಲು ಹೇಳಬೇಕು. ಇಡೀ ಕರ್ನಾಟಕ ಬುಗಿಲು ಹೇಳಬೇಕು. ಒಂದು ಗಾದೆಯ ಮಾತಿದೆ, ಮೂಗಿಡಿದ್ರೆ ಬಾಯಿ ಬಿಡ್ತಾರೆ ಅಂತ ಹೇಳಿ. ಇಡೀ ಕರ್ನಾಟಕದ ಕನ್ನಡದ ಮಕ್ಕಳು ಬೀದಿಗೆ ಇಳಿದ್ರೆ ನಿಮ್ಮ ಘೋಷಣೆ, ನಿಮ್ಮ ಆಕ್ರೋಶ, ನಿಮ್ಮ ಪ್ರತಿಭಟನೆ ಆಕಾಶಕ್ಕೆ ಮುಟ್ಟೋದು ಬೇಡ. ವಿಧಾನಸೌಧದಲ್ಲಿ ಕೂತಿರುವ ಕಿವುಡ್ರಿಗೆ, ಆ ಕಿವುಡ್ರಿಗೆ ಮುಟ್ಬಿಟ್ರೆ ಸಾರ್ಥಕವಾಗುತ್ತೆ, ನಿಮ್ಮ ಕೆಲಸ ಆಗತ್ತೆ. ಅದಕ್ಕಾಗಿ ಹೇಳ್ತಾರೆ, ಅವ್ರು ಭಾರಿ ಜಾಣಕಿ ಹುಡ್ರು ಅವರು.
ಅವ್ರಿಗೆ ಯಾವುದು ಅರ್ಥ ಆಗತ್ತೆ, ಯಾವುದು ಕೇಳಿಸ್ತೆ ಅಂದ್ರೆ ಕೋಟಿ ಕೋಟಿ ಅರ್ಥ ಆಗತ್ತೆ, ಕೋಟಿ ಕೋಟಿ ಅರ್ಥ ಆಗತ್ತೆ, ಕೋಟಿ ಕೋಟಿ ಅವರ ಕಣ್ಣಿಗೆ ಕಾಣುತ್ತೆ. ನಿಮ್ಮಂತ ಬಡಪಾಯಿಗಳು ಕಾಣಲ್ಲ. ಬೇಕಾರೆ ರಾತ್ರಿ ಎಲ್ಲ ಬೇಕಾರೆ ವ್ಯಾಪಾರಕ್ಕೋಸ್ಕರ ತೆಗೆದು ಕೂತಿರ್ತಾರೆ. ಅದಕ್ಕಾಗಿ ಬಂಧುಗಳೇ, ಇದು ಒಂದಿನದ ಹೋರಾಟ ಅಂತ ಅನ್ಕೋಬೇಡಿ. ಒಂದಿನದ ಹೋರಾಟ ಅಲ್ಲ. ನಾವು ಸುಮಾರು ದಿವಸಗಳ ನಿರಂತರವಾದಂಥ ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನೆಲ್ಲ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಪಾಪ ನಮ್ಮ ಕಾಂತಕುಮಾರ್ ಅವರೆಲ್ಲ ಅವರ ಸಹಪಾಠಿಗಳು ಅನೇಕರು ಪಾಪ ಯಾರ್ಯಾರೋ ಜೊತೆಯಲ್ಲಿ ಪತ್ರ ಬರೆಸಿರು, ಪ್ರಾಧಿಕಾರದ ಅಧ್ಯಕ್ಷರು ಪತ್ರ ಬರೆದ್ರು, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪತ್ರ ಬರೆದ್ರು, ಬರಗೂರು ರಾಮಚಂದ್ರಪ್ಪ ಅಂತ ಈ ನಾಡಿನ ಮಹಾದೊಡ್ಡ ಸಾಹಿತಿಗಳ ಪತ್ರ ಬರೆದ್ರು. ಯಾವ ಪತ್ರ ಬರೆದ್ರು ಅವರಿಗೆ ಕೇಳಿಸಿಲ್ಲ, ಕಾಣಿಸಿಲ್ಲ. ಅವ್ರಿಗೆ ಕಾಣಿಸೋದೇನಪ್ಪ ಅಂದ್ರೆ ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇತ್ತು ನೋಡ್ರಿ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಹಾಗೆ ಆ ಕಾಂಚನ ಮಾತ್ರ ಕಾಣ್ತಾ ಇದೆ ಹೊರತು ಓಟ್ ಹಾಕಿ ಅಧಿಕಾರ ಕೊಟ್ಟು ವಿಧಾನಸೌಧ ಕಳಿಸಿರಲ್ಲ. ನೀವು ಕಾಣಲೇ ಇಲ್ಲ, ಅವ್ರಿಗೆ ಕಾಣಲೇ ಇಲ್ಲ. ಅದಕ್ಕೆಲ್ಲ ಏನಪ್ಪ ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ತೆಲುಗರ ವೋಟ್ ಬ್ಯಾಂಕ್ ಇದೆ, ಮಾರ್ವಾಡಿಗಳ ವೋಟ್ ಬ್ಯಾಂಕ್ ಇದೆ, ತಮಿಳರ ವೋಟ್ ಬ್ಯಾಂಕ್ ಇದೆ, ಮಲಯಾಳಿಗಳ ವೋಟ್ ಬ್ಯಾಂಕ್ ಇದೆ, ಗುಜರಾತಿಗಳ ವೋಟ್ ಬ್ಯಾಂಕ್ ಇದೆ. ಕನ್ನಡಿಗರ ವೋಟ್ ಬ್ಯಾಂಕ್ ಇಲ್ಲ. ಕನ್ನಡಿಗರ ವೋಟ್ ಬ್ಯಾಂಕ್ ಇದ್ದಿದ್ರೆ ಒಂದೇ ಒಂದು ಸೆಕೆಂಡಲ್ಲಿ ನಿಮ್ಮ ಕೆಲಸ ಆಗ್ತಿತ್ತು. ಇಲ್ಲ, ಕನ್ನಡದವರು ವೋಟ್ ಬ್ಯಾಂಕ್ ಇಲ್ಲ ಅವರಿಗೆ. ಅದಕ್ಕಾಗಿ ನಾನು ಎಷ್ಟೋ ಸಲ ಹೇಳ್ತೀನಿ ಒಂದು ಮಾತನ್ನ ನೋಡಿ, ನೀವು ಒಬ್ಬ ಮಂತ್ರಿ ನೋಡ್ಲಿಕ್ಕೆ ಹೋಗಬೇಕು ಅಂದ್ರೆ ಕನ್ನಡಿಗರು, ನೀವು ಸೀದಾ ಒಳಗಡೆ ಹೋಗಿ ಒಬ್ಬ ಮಂತ್ರಿ ನೋಡಕ್ ಆಗಲ್ಲ. ಇವತ್ತು ಒಬ್ಬ ಮಂತ್ರಿಯನ್ನ ಅವರ ಬೆಡ್ರೂಮ್ ಅಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ತಾನೆ ಅಂದ್ರೆ ಅವನೊಬ್ಬ ನಾಯ್ಡು ಆಗಿರ್ತಾನೆ, ಒಬ್ಬ ರೆಡ್ಡಿ ಆಗಿರ್ತಾನೆ, ಒಬ್ಬ ಮಾರ್ವಾಡಿ ಆಗಿರ್ತಾನೆ, ಒಬ್ಬ ಸಿಂಧಿ ಆಗಿರ್ತಾನೆ. ಯಾವ ಬಡಪಾಯಿಗಳು ಕನ್ನಡದವ್ರು ಹೋದ್ರೆ ಅವ್ರನ್ನ ಆಚೆಗೆ ನಿಲ್ಲಿಸಿರ್ತಾರೆ. ಇದು ಕೆಟ್ಟ ವ್ಯವಸ್ಥೆ, ನಮ್ಮ ವ್ಯವಸ್ಥೆ. ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂಧುಗಳೇ, ಜಾಗೃತ ಆಗಬೇಕು. ಕನ್ನಡದ ಮಕ್ಕಳು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ನಮ್ಮ ನಾಡಲ್ಲಿ, ನಮ್ಮ ನೆಲದಲ್ಲಿ ನಮಗೆ ಬದುಕಿಲ್ಲ ಅನ್ನೋದಾದ್ರೆ, ನ್ಯಾಯ ಇಲ್ಲ ಅನ್ನೋದಾದ್ರೆ ಎಲ್ಲಿ ಹುಡುಕ್ಬೇಕು ನ್ಯಾಯವನ್ನ? ಎಲ್ಲಿ ಹುಡುಕೊಂಡು ಹೋಗ್ಬೇಕು? ಬದುಕನ್ನ ಹುಡುಕ್ಬೇಕಾದ ಎಲ್ಲಿ? ನಮ್ಮ ನೆಲದಲ್ಲೇ ನಾವು ಬದುಕನ್ನು ಕಟ್ಕೋಬೇಕು. ಹಾಗಾಗಿ KPSC ನಿಮ್ದು ಅಷ್ಟೇ ಅಲ್ಲ, KPSCಯಲ್ಲಿ ಎಲ್ಲ ನಡೆಯುವ ಎಲ್ಲ ಪರೀಕ್ಷೆಗಳು ಅವೆಲ್ಲವೂ ಅಷ್ಟೇ. ಅವೆಲ್ಲವೂ ಇಂಥದೇ ಒಂದು ಗೊಂದಲ ಸೃಷ್ಟಿ, ಆಮೇಲೆ ಅದಕ್ಕೆ ಕುರುಡು ಕಾಂಚನ ಕುಣಿದಾಗ ಅದು ಸರಿಯಾಗತ್ತೆ. ಹಾಗಾಗಿ ನಿಮ್ಮಲ್ಲೂ ಎಷ್ಟು ಜನ ಏನೇನು ಕೊಟ್ಟು ಕಳ್ಕೊಂಡಿದ್ದೀರೋ ಗೊತ್ತಿಲ್ಲ. ನನಗೆ ಯಾರೋ ಹೇಳ್ತಾ ಇದ್ರು, ನಾನೊಂದಷ್ಟು ಕೊಟ್ಟಿದ್ದೆ, ಆಗಲ್ಲ ಅಂತ ಗೊತ್ತಾಯ್ತು, ವಾಪಸ್ ಕೇಳುವಾಗ ಅವನು 10 ಲಕ್ಷ ಮುರ್ಕೊಂಡು ಕೊಟ್ಟ ಅಂತ ಹೇಳಿ. ಹಾಗಾಗಿ ಪಾಪ ನೀವು ಅಂದ್ರೆ ನೀವೇನು ದುಡ್ದಿಲ್ಲ ಬಿಡಿ, ನಿಮ್ಮ ಅಪ್ಪ ಅಮ್ಮ ದುಡ್ದಿರ್ತಾರೆ. ಅಪ್ಪ ಅಮ್ಮ ದುಡ್ದಿದ್ರು ನನ್ನ ಮಗ ನಮ್ಮ ಮನೆಗೆ ಆಧಾರ ಸ್ತಂಭ ಹಾಕ್ತಾನಲ್ಲ ಅಂತ ಹೇಳಿ ನಿಮ್ಮನ್ನು ಓದಿಸಿ ಒಂದಷ್ಟು ಕೊಟ್ಬಿಡೋಣ, ನನ್ನ ಮಗನಿಗೆ ಒಳ್ಳೇದಾದರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದರೆ ಅದು ಇವರಿಗೆ ಅರ್ಥ ಆಗಬೇಕಾಗಿದೆ. ಅದಕ್ಕಾಗಿ ಬಂಧುಗಳೇ,
ಏನು KPSC ಈ ಕರ್ಮಕಾಂಡ ಸರಿ ಹಾಕಬೇಕಾದರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ತಕ್ಷಣ ಉನ್ನತ ಅಧಿಕಾರಿಗಳನ್ನು ಕರೆದು ಮಾತಾಡಿ ಏನು ಇವತ್ತು ಅಧಿಸೂಚನೆಯನ್ನು ಏನು ಹೊರಡಿಸಿದೆ ಅದನ್ನು ವಾಪಸ್ ಪಡ್ಕೊಂಡು ವಾಪಸ್ಸು ತಗೊಂಡು ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸುವಂತ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಇವತ್ತು ಒತ್ತಾಯವನ್ನ ಮಾಡುವ ಮುಖಾಂತರ ಮತ್ತೆ ಅಲ್ಲಿರುವಂತ ಭ್ರಷ್ಟ ಅಧ್ಯಕ್ಷರಿರ್ಬೋದು, ನಿರ್ದೇಶಕರುಗಳಿರ್ಬೋದು, ಶಿವಶಂಕರಪ್ಪ ಸಾವ್ಕಾರ್ KPSC ಬಂದ ಮೇಲೆ ಸಾವ್ಕಾರ ಆದ್ಯಾ ನೀನು? ಇಲ್ಲ ಮೊದಲೇ ಸಾವ್ಕಾರ ಆಗಿದ್ನು. KPSC ಬಂದ ಮೇಲೆ ಸಾವ್ಕಾರ ಆಗಿದ್ದಾನೆ ಈ ಸಾವ್ಕಾರ್. ನಿನ್ನ ಕರ್ಮಕಾಂಡ ಇನ್ನು 2-3 ದಿವಸದಲ್ಲಿ ಬರುತ್ತೆ, ಆಚೆಗೆ ಬರುತ್ತೆ. ನೀನು ರಿಸರ್ವ್ ಮಾಡ್ಕೋ ಸೆಂಟ್ರಲ್ ಜೈಲು. ಅಡ್ವಾನ್ಸ್ ಆಗಿ ಜೈಲರ್ನ ಕೇಳ್ಬಿಟ್ಟು ನಂಬರ್ ತಗೊಂಬಿಡು, ಜೈಲ್ ನಂಬರ್. ಈಗ ಮೊನ್ನೆ ಹಗರಣದಲ್ಲಿ 25 ಸೀಟ್ನಲ್ಲಿ 10 ಜನದ ಹಗರಣ ಬಂದಿದೆಯಲ್ಲ, ಇವರು ತನಿಖೆ ಮಾಡಿಸ್ತಾರಂತೆ. ಇವರು ಯಾರು ತನಿಖೆ ಮಾಡಿಸ್ಬೇಕಾದರು? ಇಲ್ಲ, ಇವ್ರು ತನಿಖೆ ಮಾಡಿಸ್ತಾರಂತೆ, ಅವ್ರ ಮೇಲೆ ಕ್ರಮ ತಗೋತಾರಂತೆ, COD ಕೊಡ್ತಾರಂತೆ ತನಿಖೆಯನ್ನ. ಕಳ್ಳರ ಕೈ ಕೀ ಕೊಟ್ಟಂಗಾಯ್ತು. ತಾನೇ ಕಳ್ಳ, ಅವನು ಪರ ನಂಬಂಗೆ ಆ ಕಳ್ಳ ಕೀ ಇಟ್ಕೊಂಡ್ಬಿಟ್ಟು ಈಗ ಯಾರ ಮೇಲೋ ದೂರೋದು ಬರುತ್ತೆ. ನಿಮ್ಮ ಕರ್ಮಕಾಂಡೆಲ್ಲ ಆಚೆಗೆ ಬರುತ್ತೆ. ಇನ್ನೊಂದು 2-3 ದಿವಸ ತಡ್ಕೊಳ್ಳಿ, ಬರುತ್ತೆ. ಈ ಮಕ್ಕಳನ್ನ ಇಲ್ಲಿ ಕೂರಿಸಿದಿರಲ್ಲ, ಅವ್ರು ನೊಂದಿದಾರಲ್ಲ, ಅವರು ದುಃಖ ಇದೆಯಲ್ಲ, ಅವರ ಅಪ್ಪ ಅಮ್ಮನ ಶಾಪ ಇದೆಯಲ್ಲ, ಸಾವ್ಕಾರ್ ಅದು ನಿಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನನ್ನ 16 ದಿವಸ ಜೈಲಿಗೆ ಕಳಿಸಿರು, 16 ಕೇಸ್ ಹಾಕಿರು. ನಾನು ಹೇಳ್ತಾ ಇರ್ತೀನಿ, ಅಷ್ಟೋ ಇಷ್ಟೋ ನಾನು ನೋಡಿದ ಮುಖ್ಯಮಂತ್ರಿಗಳಲ್ಲಿ ಒಂದಷ್ಟು ಕನ್ನಡದ ಕಾಳಜಿ ಕಳಕಳಿ ಇದೆ ಅಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದೀನಿ. ಅದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ಈ ಮಕ್ಕಳಿಗೆ ನ್ಯಾಯ ಕೊಡುವ ಮುಖಾಂತರ ಇಲ್ಲದೆ ಹೋದ್ರೆ ನಿಮ್ಮ ಕನ್ನಡದ ಪ್ರೀತಿ, ಕಾಳಜಿ, ಕಳಕಳಿ ಪ್ರಶ್ನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಕೂತ್ಕೊಳ್ಳೋಣ. ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡು ಹೋಗುವಾಗ ನಾವು ತಯಾರಾಗಿದ್ದೀವಿ. ಮುಖ್ಯಮಂತ್ರಿಗಳಿಂದ ಏನು ಬರುತ್ತೆ, ಆದೇಶ ಏನು ಆಗುತ್ತೆ, ಏನವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಅಂತ ನೋಡಿದ ಮೇಲೆ ನಾವು ಭಾರಿ ಒಳ್ಳೆ ಜನ, ಕನ್ನಡಿಗರು ಭಾರಿ ಒಳ್ಳೆ ಜನ. ನೀರು ಕೇಳಿದ್ರೆ ಪಾನಕ ಕೊಡುವಷ್ಟು ಒಳ್ಳೆ ಜನ ನಾವು. ಅದನ್ನು ನಮ್ಮ ದೌರ್ಬಲ್ಯ ಅಂತ ಅನ್ಕೋಬೇಡಿ. ಅಲ್ಲ, ನಮ್ಮ ಪುಲಕೇಶಿ ಉತ್ತರದ ಭಾರತವನ್ನ ಗೆದ್ದುಕೊಂಡು ಬಂದ, ಉತ್ತರದ ಹರ್ಷವರ್ಧನನ್ನ
ಸೋಲಿಸಿ ದಕ್ಷಿಣ ಪತೇಶ್ವರ ಆ ಪುಲಿಕೇಶಿ ಹುಟ್ಟಿದ ನಾಡು ನಮ್ದು. ಪುಲಿಕೇಶಿ ಹುಟ್ಟಿದ ನಾಡು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತನ್. ಹಾಗೆ ನಾವು ಭಾರಿ ಸಮಾಧಾನವಾಗಿ ನಿಮ್ಮನ್ನ ಹತ್ರ ಬರಬೇಕು ಅಂತ ಇದ್ದೀವಿ. ನಿಮ್ಮ ಮಾತಿನ ದಾಟಿಯ ನಂತರ ಒಂದು ದಿವಸ KPSC ಇತ್ತ ಇಲ್ಲಿ ಅಂತ ಹುಡುಕೋ ದಿವಸ ಬಂದ್ರೆ ಆಶ್ಚರ್ಯ ಇಲ್ಲ. ನಾವು ಮುಳುಗುವಾಗ ನಿಮ್ಮನ್ನು ಬಿಟ್ಟು ಮುಳುಗ್ತೀವ, ನಿಮ್ಮನ್ನು ಜೊತೆಯಲ್ಲಿ ಮುಳುಗಿಸ್ತೀವಿ. ನೀವು ಮುಳುಗಬೇಕು. ಏನೋ ಮಾಡದ ತಪ್ಪಿಗೆ ನಾವು ಮುಳುಗೋದಾದ್ರೆ ನೀವು ಮಾಡಬಾರ್ದು, ಕರ್ಮಕಾಂಡ ಮಾಡಿ ನೀವ್ಯಾಕೆ ಮುಳುಗಬಾರ್ದು? ಅದಕ್ಕೋಸ್ಕರ ಈ ವ್ಯವಸ್ಥೆ ಸರಿಯಾಗಬೇಕು. ನಿಮ್ಮ ರಾಶಿಗೆ ಕರವೇ ಬಂದಿದೆ. ಅವ್ರ ರಾಶಿ, ನಿಮ್ಮ ರಾಶಿ ಅಲ್ಲ, ಅವ್ರ ರಾಶಿಗೆ ಕರವೇ ಇವತ್ತಿಂದ ಹೆಗಲೇರಿದೆ. ಹಾಗಾಗಿ ನೋಡಿ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ, ಬೇಸಿಗೆ ಕಾಲದಲ್ಲಿ ಕೀಳಕ್ಕಾಗದ ಕಲ್ಲನ್ನ ಮಳೆಗಾಲದವರೆಗೂ ಕಾದಿ ಭೂಮಿ ಹದ ಮಾಡಿದ ಕಿತ್ತೆಸ್ಬಿಡು ಅಂತ ಹೇಳಿ. ಹಾಗಾಗಿ ಈಗ ಭೂಮಿ ಹದ ಆಗಿದೆ ಅಂತ ಅನ್ಕೊಳ್ಳೋಣ. ಭೂಮಿ ಹದ ಆಗಿದೆ, ಕಾಲ ಹತ್ರಕ್ಕೆ ಬಂದಿದೆ. ಪರಪ್ ನಗರ ಕೈ ಬೀಸಿ ಕರೀತಾ ಇದೆ. ನಾವು ನಿಮ್ಮ ಅದ್ದೂರಿಯಾಗಿ ಕಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಅಷ್ಟೊಳಗಾದ್ರೂ ನಿಮ್ಮ ಪಾಪದ ಕೊಡ ತುಂಬಬೇಕು ಅನ್ನುವಷ್ಟರಲ್ಲಿ ಇದೊಂದಷ್ಟು ಒಳ್ಳೆ ಕೆಲಸ ಮಾಡಿ, ಒಂದಷ್ಟು ಅವ್ರಿಗೆ ನ್ಯಾಯ ಕೊಟ್ಟು ಹೋದ್ರೆ ನಿಮಗೊಂದಷ್ಟು ನಿಮ್ಮ ಪಾಪ ಕಳೆಯುತ್ತೆ. ಅದಕ್ಕೋಸ್ಕರ ಈ ಮಾತನ್ನು ನಾನು ಹೇಳ್ತೀನಿ. ಎಷ್ಟೋ ಜನ ಮೊನ್ನೆ ಕುಂಭಮೇಳಕ್ಕೆ ಹೋಗಿದ್ರು, ಗಂಗಾ ನದಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಗಂಗಾ ನದಿ ಸ್ನಾನ ಮಾಡಿಕೊಂಡು ತುಂಬ ಜನ ಬಂದಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ದಕ್ಷಿಣದ ಕಾವೇರಿಯಲ್ಲಿ ಮಿಂದ ಕತ್ತೆ, ಉತ್ತರದ ಗಂಗೆಯಲ್ಲಿ ಮಿಂದ ತಕ್ಷಣ ಅದು ಕುದುರೆ ಆಗುತ್ತಾ? ಕುದುರೆ ಆಗಲ್ಲ. ಹಾಗೆ KPSನವರು ಅವರಂತೂ ಕತ್ತೆಗಳೇ, ಅವು ಕುದುರೆ ಆಗಲ್ಲ. ಅವು ಆ ಕತ್ತೆಗಳನ್ನೆಲ್ಲ ಪರಪ್ ನಗರ ಜೈಲಿಗೆ ಹಟ್ಟಿ ಯಾರಾದ್ರೂ ಒಳ್ಳೆಯ ತಂದು ಕೂರಿಸ್ರಿ. ಸಾವುಕಾರ್ ನೀವು ಹೋಗಿ ನೀವು ನಿಮ್ಮ ಮೂಲ ಸ್ಥಾನ ಶ್ರೀಕೃಷ್ಣ ಪರಮಾತ್ಮನ ಮೂಲ ಸ್ಥಾನ ಪರಪ್ ನಗರ ಜೈಲು. ಅದಕ್ಕೋಸ್ಕರ ಬಂಧುಗಳೇ, ಸ್ವಲ್ಪ ನಾವು ಕುಂತು ಸರಿ ಮಾಡಿಕೊಳ್ಳೋಣ. ಇವತ್ತಿಗೆ ನಮ್ಮದು ಅಷ್ಟೇ ಒಳ್ಳೇದಾಗಬೇಕು ಅನ್ನೋದು ಅಲ್ಲ. ಇನ್ಯಾವತ್ತೂ KPSCಯಲ್ಲಿ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಕನ್ನಡದ ಮಕ್ಕಳಿಗೆ ವಿಚಾರಕ್ಕೆ ಹೋಗಬಾರ್ದು. ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ಹಾಗೆ KPSC ಅದಕ್ಕೆ ಪಾಠ ಕಲಿಸ್ಬೇಕು ನಾವು. ಯಾಕೆಂದ್ರೆ ನಾಳೆ ಇಲ್ಲಿ ಇರುವಂತ ನೀವು ತಹಸೀಲ್ದಾರ್ ಆದ್ರೆ ಆಡಳಿತ ಭಾಷೆ ಕನ್ನಡ ಆಗತ್ತೆ. ನಾಳೆ ನೀವು AC ಆದ್ರೆ ಆಡಳಿತ ಕನ್ನಡ ಆಗುತ್ತೆ. ನಾಳೆ ನೀವು DOSP ಆದ್ರೆ
ನನ್ನಂತ ಹೋರಾಟಗಾರ ನಿಮ್ಮ ಹತ್ರ ಬಂದಾಗ ಕೂರಿಸಿ ಒಳ್ಳೆ ಕನ್ನಡದ ಮಾತಾಡ್ತೀರಿ. ಯಾವ ಬೆವರ್ಸಿಗಳು ತಂದು ಇವತ್ತು ಕೂರಿಸ್ಬಿಟ್ರೆ ಅವರಿಗೆ ಕನ್ನಡದ ಪ್ರೀತಿನೂ ಇಲ್ಲ, ಕನ್ನಡಿಗರ ಪ್ರೀತಿನೂ ಇಲ್ಲ, ಅವ್ರಿಗೆ ಯಾವ ಗಂಧ ಗಾಳಿಯೂ ಗೊತ್ತಿಲ್ಲ. ನಾವು ನೋಡ್ತೀವಿ ಒಂದ್ಸಲಿ ಅಧಿಕಾರಿಗಳ ಹತ್ರ ಹೋದಾಗ ನೋಡ್ತೀವಿ, ಅವ್ರು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇವು ಕನ್ನಡದವು ಅಲ್ಲ ಅಂತ ಹೇಳಿ. ಆ ಮುಖ ನೋಡುವಷ್ಟೇ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಆ ಜಾಗವೆಲ್ಲ ನೀವು ಭರ್ತಿ ಮಾಡಬೇಕು. ನಾನು ಅದಕ್ಕೆ ಮೊನ್ನೆ ನಾನು ಹೇಳಿದೆ, ಇದೇ ಇಲ್ಲಿ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟನೆ ಆಯಿತು. ಅವತ್ತು ನಾವು 3 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನು ಬೇಡಿಕೆಗಳು? ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನ ಬಳಸಬೇಕು. ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಕೊಡಬೇಕು. ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಏನು ಹಿಂದಿ ರಾಜ್ಯಗಳಿಂದ ಬಂದವರು ನಿನಗೆ ಹಿಂದಿ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಆ ಹಿಂದಿ ವಾಲಗಳನ್ನು ವಾಪಸ್ ಕರೆಸ್ಕೋಬೇಕು. ಅಲ್ಲಿವರೆಗೂ ಬಿಡೋದಿಲ್ಲ ಅಂತ ಹೇಳಿ 31 ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಸಂಘರ್ಷ ಯಾತ್ರೆ ಮಾರ್ಚ್ 27ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಹೋಗುತ್ತೆ. ಕನ್ನಡಿಗರಿಗೋಸ್ಕರ, ಕನ್ನಡದ ಮಕ್ಕಳ ಬದುಕಿಗೋಸ್ಕರ, ಕನ್ನಡಿಗರ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿಯ ಎಲ್ಲ ಏಜೆನ್ಸಿಗಳು ಕನ್ನಡಿಗರು ಸಿಕ್ಕಿರೆ ಸಾವಿರಾರು ಜನ ಕನ್ನಡಿಗರು ಉದ್ಯಮಿಗಳಾಗ್ತಾರೆ. ಯಾರೋ ಉತ್ತರ ಭಾರತದ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ಕಟ್ಟ ಕಡೆ ನಮ್ಮ ಹೋಬಳಿಗೆ ಹೋದ್ರೆ ಅಲ್ಲಿ ಸ್ಟೀಲ್ ವ್ಯಾಪಾರ ಮಾರ್ವಾಡಿ ಮಾಡ್ತಾನೆ, ಅಲ್ಲಿ ಚಿನ್ನದ ವ್ಯಾಪಾರ ಮಾರ್ವಾಡಿ ಮಾಡ್ತಾನೆ, ಅಲ್ಲಿ ಬಟ್ಟೆ ವ್ಯಾಪಾರ ಮಾರ್ವಾಡಿ ಮಾಡ್ತಾನೆ, ರೇಷನ್ ವ್ಯಾಪಾರ ಮಾರ್ವಾಡಿ, ಎಲ್ಲ ಮಾರ್ವಾಡಿ. ನೀವೇನು ಮಾಡೋದು ಕನ್ನಡದವರು? ಕೊನೆಗೆ ಚೌರ ಸಹ ಅವರೇ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಅದಕ್ಕೋಸ್ಕರ ಕನ್ನಡದ ಮಕ್ಕಳು ಇನ್ಮೇಲೆ ಉದ್ಯಮ ಮಾಡೋದು ಕಲಿಬೇಕು, ಉದ್ಯಮ ಕಟ್ಟಬೇಕು. ಕನ್ನಡದ ಮಕ್ಕಳು ಬರೀ ಸರ್ಕಾರಿ ಕೆಲಸಕ್ಕೆ ಸೀಮಿತವಾಗಿರಬೇಡಿ. ನಾವು ಎಲ್ಲ ಥರದ ವ್ಯಾಪಾರ ಮಾಡಿ ತೋರಿಸ್ತೀವಿ. ಯಾವ ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ರಾಶಿ ಹಾಕಿ ವ್ಯಾಪಾರ ಮಾಡಿದ ಇತಿಹಾಸ ನಮ್ಮ ಇತಿಹಾಸ. ಅದಕ್ಕೋಸ್ಕರ ಬಂಧುಗಳೇ, ಅದಕ್ಕೋಸ್ಕರ ನಾವೆಲ್ಲ ರೀತಿಯ ಕೆಲಸ ಮಾಡೋಕ್ಕೆ ಕನ್ನಡಿಗರು ಸಿದ್ಧವಾಗಿ ಇರಬೇಕು. ಅದಕ್ಕೋಸ್ಕರ ಮನೆ ನೋಡಿ, ಸನ್ಮಾನ್ಯ ರಾಜನಾಥ್ ಸಿಂಗ್ ಕೇಂದ್ರದ ಸಚಿವರು, ರಕ್ಷಣಾ ಸಚಿವರು, ಹಿಂದೆ ಮುಖ್ಯಮಂತ್ರಿಗಳಾಗಿದ್ದವರು, ಬಿಜೆಪಿಯವರ ಸರ್ಕಾರ ಬಂದಾಗೆಲ್ಲ ಮಂತ್ರಿ ಆದವರು, ಅವರು ಅರಮನೆ ಮೈದಾನಕ್ಕೆ ಹೂಡಿಕೆದಾರರ ಸಮಾವೇಶಕ್ಕೆ ಬಂದು ಅವರು ಘಂಟಾಘೋಷವಾಗಿ ಹೇಳ್ತಾರೆ, ಇಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಮ ಬಿಹಾರಿಗಳಿಗೆ ಕೆಲಸ ಸಿಗುತ್ತೆ, ಉತ್ತರ ಭಾರತದವರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ರಾಜನಾಥ್ ಸಿಂಗ್ ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ಮಾತಾಡುವಾಗ ಪಕ್ಕದಲ್ಲಿ ಮುಖ್ಯಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಉಪಮುಖ್ಯಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಶಾಸಕರು ಸುಮ್ಮನೆ ನಿಂತಿದ್ರು. ಒಬ್ಬನಾರ ಎದ್ದು ಇಲ್ಲಿ ಕರ್ನಾಟಕದ ರೈತರು ಭೂಮಿ ಕೊಟ್ಟಿದಾರಪ್ಪ, ಬಿಹಾರಿಗಳಿಗೆ ಕೆಲಸ ಕೊಡಕ್ಕಲ್ಲ, ಉತ್ತರ ಪ್ರದೇಶದ ಹಿಂದಿಯವ್ರಿಗೆ ಕೆಲಸ ಕೊಡಕ್ಕಲ್ಲ, ನಮ್ಮ ನಾಡಿನ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಕ್ಕೆ ಅಂತ ಹೇಳುವಂತ ಎದೆಗಾರಿಕೆ ಒಬ್ಬ ರಾಜಕಾರಣಿಗೆ ಬರಲಿಲ್ವಲ್ಲಪ್ಪ, ಒಬ್ಬ ಮಾತಾಡ್ಲಿಲ್ವಲ್ಲ. ಆಳೂರಿಗೆ ಉಳಿದೋನೆ ಗೌಡ ಅಂತೇಳಿ ನಾನೇ ಮಾತಾಡ್ಬೇಕೆಲ್ಲದಕ್ಕೂ, ನಾವೇ ಮಾತಾಡ್ಬೇಕು, ಕರವೇನೆ ಮಾತಾಡ್ಬೇಕು. ಈ ಪರಿಸ್ಥಿತಿ ಕರ್ನಾಟಕದ್ದು. ಒಂದಲ್ಲ ರೀ, ಒಂದಲ್ಲ, ನಿಮ್ಮ ವಿಚಾರ ಅಷ್ಟೇ ಅಲ್ಲ. ಪ್ರತಿ ಹಂತದಲ್ಲಿ ನಮ್ಮ ಕಚೇರಿಗೆ ಬರುವಂತ
ಪತ್ರಗಳು ಬರುವಂಥ ಜನರ ಸಮಸ್ಯೆ ಕೇಳಿಬಿಟ್ರೆ ಇದು ಕನ್ನಡಿಗರಿಗಾಗಿ ಇರುವ ಊರ ಅಂತ ಅನಿಸ್ಬೇಕು. ಮನೆಯವರು ಯಾರೋ ಹೋಗಿದ್ರು ರಾಷ್ಟ್ರಪತಿಗಳಿಗೆ ಮನವಿ ಕೊಡಕ್ಕೂ, ಏನಂತ, ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತರು ಕನ್ನಡಿಗರು 26%, ನಾವು ಅಧಿಕವಾಗಿದ್ದೀವಿ, ಅದಕ್ಕೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ಮನವಿ ಕೊಡ್ತೀವಿ ಅಂತ ಹೇಳಿ ಹಿಂದಿ ಭಾಷೆ ರಾಜ್ಯ ಒಕ್ಕೂಟ ಅಂತ ಮಾಡಿಕೊಂಡು ರಾಷ್ಟ್ರಪತಿಗಳ ಹತ್ರ ಹೋಗ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕವನ್ನು. ಹಾಗಾಗಿ ಬಂಧುಗಳೇ, ನಾವು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿಸ್ಬೇಕು. ಇಲ್ಲದೆ ಹೋದರೆ ನಾವು ಇಲ್ಲೇ ಕೂತ್ಕೋತೀವಿ. ಅವತ್ತೇನೋ ಖುಷಿಲಿ ಎದ್ದೋಗ್ಬಿಟ್ರೆ ಇವತ್ತು ಎದ್ದೋಗಂಗಿಲ್ಲ. ಮುಖ್ಯಮಂತ್ರಿಗಳು ಏನು ಭರವಸೆ ಕೊಡ್ತಾರೆ, ಏನು ಹೇಳ್ತಾರೆ, ಏನು ಕ್ರಮ ತಗೋತೀವಿ ಅಂತಾರೆ, ಏನು ನಮಗೆ ನ್ಯಾಯ ಕೊಡಿಸ್ತಾರೆ, ಅದ್ರ ಮೇಲೆ ನಮ್ಮ ತೀರ್ಮಾನ. ಅದಕ್ಕೋಸ್ಕರ ತಾವು ತೀರ್ಮಾನ ಮಾಡ್ಕೊಂಡು ಬಂದಂಗಿದೆ, ಇವತ್ತು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಮಾತಾಡಿ ಒಂದು 3-4 ದಿವಸದಿಂದ ಫೋನಲ್ಲಿ ಸಾಕಾಗೋದೆ. ಎಷ್ಟು ಜನ ಮಾತಾಡಿದ್ರಿ ನನ್ನ ಜೊತೆಯಲ್ಲಿ? ಒಬ್ಬರು ಈಗಾದರೆ ಬದುಕೋಲ್ಲ ಅಂತೀರಿ, ವಿಷ ಕುಡಿತೀವಿ ಅಂತೀವಿ, ನಮ್ಮೂರು ಕೆರೆ ತುಂಬಿದೆ ಅಂತೀರಿ. ಹೇಳ್ರಪ್ಪ ಸಿದ್ದರಾಮಯ್ಯನಿಗೆ ಅದನ್ನು ಹೇಳ್ರು. ನನಗೆ ಹೇಳಿದ್ದು ಹೇಳಿ ಸಿದ್ದರಾಮಯ್ಯನವ್ರು, ನೋಡೋಣ ಅವ್ರ ಕರಳು ಚುರುಕನ್ನುತ್ತಾ ಅಂತ ನೋಡೋಣ. ಯಾರು ಏನೂ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲೇ ನಮ್ಮ ನೆಲದಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದು ಗೊತ್ತಿದೆ. ಕಟ್ಕೊಳ್ಳೋಣ, ಬದುಕನ್ನು ಕಟ್ಕೋಬೇಕು. ನಾವು ಕಟ್ಕೊಳ್ಳೋದಲ್ಲ, ಯಾರು ಕಟ್ಕೋಬೇಕು? ಇಲ್ಲಿ ಯಾರಪ್ಪಂದು ಕರ್ನಾಟಕ. ಅದಕ್ಕಾಗಿ ಗಟ್ಟಿಯಾಗಿ ಎದೆಗಾರಿಕೆಯಿಂದ ನಿಂತು ಕೇಳುವಂಥ ಶಕ್ತಿ ಆ ಕನ್ನಡದ ರಾಜರಾಜೇಶ್ವರಿ ನಿಮಗೆಲ್ಲ ಕೊಡಬೇಕು. ನಿಮ್ಮ ಕನ್ನಡದ ಧ್ವನಿ, ನಿಮ್ಮ ಕನ್ನಡದ ಕಿಚ್ಚು ಆ ವಿಧಾನಸೌಧಕ್ಕೆ ಅಪ್ಪಳಿಸ್ಬೇಕು. ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಒಬ್ಬರು ಮಾತಾಡೋರು ಇಲ್ವಲ್ರಿ? ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸನ್ಮಾನ್ಯ ಅಶೋಕ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದೀರಪ್ಪ ನೀವು? ಮಾತಾಡ್ರಿ. ಹಿಂದೆಲ್ಲ ವಿರೋಧ ಪಕ್ಷದ ನಾಯಕರು ಅಂದ್ರೆ ಇಂಥದ್ದೊಂದು ಏನಾದ್ರೂ ಸಿಕ್ಬಿಟ್ರೆ ಎಷ್ಟು ಮಾತಾಡ್ತಿದ್ರು ವಿರೋಧ ಪಕ್ಷದ ನಾಯಕರು. ಸನ್ಮಾನ ಅಶೋಕ್ ಅವರು ಎಲ್ಲಿ ಕೂತಿದ್ದಾರೆ? ಪೊಲೀಸ್ನವರೇ ಹುಡುಕಿ ಕೊಡಿ, ವಿರೋಧ ಪಕ್ಷದ ನಾಯಕರನ್ನು ಹುಡುಕೊಡಿ. ಇಲ್ಲಾಂದ್ರೆ ನೀವೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದಾರೆ ಹುಡುಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡಿ. ಇವತ್ತಾದ್ರೂ ವಿರೋಧ ಪಕ್ಷದ ನಾಯಕರು ನಿಮ್ಮ ಪರವಾಗಿ ಮಾತಾಡ್ತಾರ ನೋಡೋಣ. ಇಷ್ಟು ಮುಟ್ಟುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಾತು ಅವರಿಗೆ ಹೋಗುತ್ತೆ. ಯಾಕೆಂದ್ರೆ ಪೊಲೀಸ್ ಇಂಟೆಲಿಜೆನ್ಸಿ ಅವರಿಗೆ ಸುದ್ದಿ ಮುಟ್ಟಿಸುತ್ತೆ. ಹಾಗಾಗಿ ಈಗಾದರೂ ಮೈ ಕೊಡುವೆ ಎದ್ದು ನಿಂತ್ಕೊಳ್ಳಿ. ಅಶೋಕ್, ಸಾಮ್ರಾಟ್ ಅಶೋಕ್. ಮೊದಲು ಹೆಂಗಿತ್ತು ವಿರೋಧ ಪಕ್ಷ ಅಂದರೆ? ಹೆಂಗೆ ವಿಧಾನಸೌಧಕ್ಕೆ ವಿರೋಧ ಪಕ್ಷದ ನಾಯಕರು ಅಧಿವೇಶನದಲ್ಲೂ ಸದನದಲ್ಲೂ ಎದ್ದು ನಿಂತರೆ ಒಂದು ಪಿನ್ ಬಿದ್ದರೂ ಕೇಳಿಸ್ಬೇಕಾಯ್ತು. ಅವತ್ತಿನ ಕಾಲಕ್ಕೆ ಶಾಂತಿವೇರಿ ಗೋಪಾಲಗೌಡರು ಎದ್ದು ನಿಂತರೆ ಒಂದು ಪಿನ್ನು ಕೆಳಗಡೆ ಬಿದ್ದರೆ ಅದರ ಶಬ್ದ ಕಿವಿ ಕೇಳಿಸ್ತಿತ್ತಂತೆ. ಅಂಥ ವಿಧಾನಸೌಧ, ಅಂಥ ಶಕ್ತಿ ಸೌಧದಲ್ಲಿ ಹೋಗಿ ಎಂತೆಂಥರು ಕೂತ್ಕೊಂಡ್ಬಿಟ್ರಪ್ಪ ಪುಣ್ಯಾತ್ಮರು. ಎಂತೆಂಥರು ಕೂತ್ಕೊಂಡಿದ್ದಾರೆ ನೋಡಿ. ಒಬ್ಬರೂ ಮಾತಾಡಲ್ವಲ್ರಿ? ಕಾವೇರಿ ತಮಿಳ್ನಾಡು ಬಿಟ್ಟರೂ ಮಾತಾಡಲ್ಲ,
ಮಾದಾಯಿ ಹೋದ್ರೂ ಮಾತಾಡಲ್ಲ, ಬೆಳಗಾವಿ ಗಡಿ ವಿಚಾರ ಮಾತಾಡಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಮಾತಾಡ್ರಪ್ಪ ಅಂದರೆ ಒಬ್ರು ಮಾತಾಡೋನಿಲ್ಲ. ನಾವೇ ಮಾತಾಡ್ಬೇಕು, ಎಲ್ಲದಕ್ಕೂ ನಾವೇ ಮಾತಾಡಬೇಕು ಅನ್ನೋದಾದರೆ ಇವ್ರನ್ನ ಯಾಕೆ ಕಳಿಸ್ಬೇಕಾಯ್ತು ವಿಧಾನಸೌಧಕ್ಕೆ? ಏನು ಕಳಿಸಿದೆ ವಿಧಾನಸೌಧಕ್ಕೆ? ಏನಾಗಿದೆ ನಿಮಗೆ? ಯಾಕೆ ಮಾತಾಡಲ್ಲ? ಮಾತಾಡ್ರಿ. ಆಡಳಿತ ಪಕ್ಷದವರೇನೋ ಅವರ ಅವಧಿಯಲ್ಲಿ ಈ ಥರದ್ದು ಆಗಿದೆ ಅಂತೇಳಿ ಅವ್ರ ಬಾಯಿ ಹೊಲ್ಕೊಂಡು ಕೂತಿರ್ಬೋದು. ವಿರೋಧ ಪಕ್ಷದವ್ರು ನಿಮ್ಗೇನು ಬಂದಿದೆ ರೋಗ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ ನೀವು. ಈ ಮಕ್ಕಳು ಅವರು ಓಟ್ ಹಾಕಿಲ್ವಾ ನಿಮಗೆ? ಅವ್ರ ಅಪ್ಪ ಅಮ್ಮ ಓಟ್ ಹಾಕಿಲ್ವಾ? ಅವ್ರು ಕೇಳುವ ಹಕ್ಕಿಲ್ವಾ? ಅವರ ಕಷ್ಟಕ್ಕೆ ನಿಲ್ಲುವ ತಾಕತ್ತು ನಿಮಗಿಲ್ಲ ಅನ್ನೋದಾದ್ರೆ ಯಾವುದ್ರಿ ನಿಮ್ದು ಪಕ್ಷಗಳು? ಕಿತ್ತೋದು ಪಕ್ಷಗಳು ಯಾವುದು? ಕಿತ್ತೋದು ಪಕ್ಷಗಳು ನಿಮ್ದು. ಮಾತಾಡ್ರಿ, ಮಾತಾಡಿ. ಬನ್ನಿ ಬೀದಿಗೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ. ನಮ್ಮ ನಾಯಕತ್ವದಲ್ಲಿ ನೀವು ಬರ್ದಿದ್ರು ಚಿಂತೆ ಇಲ್ಲ, ಬೇಕಾದ್ರೆ ನಿಮ್ಮ ನಾಯಕತ್ವದಲ್ಲಿ ನಾವು ಬರ್ತೀವಿ ನಾವು. ಒಟ್ಟಿನಲ್ಲಿ ಈ ಮಕ್ಕಳ ಭವಿಷ್ಯ, ಅವರ ಬದುಕು, ಅವ್ರಿಗಾದ ಅನ್ಯಾಯ ಸರಿ ಆಗ್ಬೇಕಷ್ಟೇ. ನಾಯಕತ್ವ ಕಟ್ಕೊಂಡು ಏನಾಗಬೇಕಾಗಿದೆ? ಯಾರು ಬೇಕಾದ್ರೂ ನಾಯಕತ್ವ ತಗೊಳ್ಳಿ, ನಾನು ಅವ್ರ ಜೊತೆಯಲ್ಲಿ ನಿಂತ್ಕೋತೀನಿ ಕನ್ನಡದ ಮಕ್ಕಳಿಗೋಸ್ಕರ. ಅದಕ್ಕೋಸ್ಕರ ಬಂಧುಗಳೇ, ಏನಾದರೂ ಸನ್ಮಾನ್ಯ ಅಶೋಕ್ ಅವ್ರು ಕೇಳಿದ್ರೆ ಬನ್ರಿ ನಮ್ಮ ನಿಯೋಗ ಜೊತೆಲಿ, ನೀವು ಬನ್ನಿ, ಬೇಕಾದ್ರೆ ಹೋಗೋಣ. ವಿಧಾನಸೌಧ ಗೊತ್ತಿಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕಾಗಿ ಬಂಧುಗಳೇ, ನೋಡೋಣ ಎಲ್ಲಿವರೆಗೆ. ಇಲ್ಲ ಅವರು ಬರಬೇಕು, ಇಲ್ಲ ನಾವು ಹೋಗಬೇಕು. ಈ ಬರೋದಿದೆಯಲ್ಲ, ಬರೋದು ಭಯ ಅವರಿಗೆ. ಅಲ್ಲಾದ್ರೆ ಅವ್ರಿಗೆ ಪೂರ್ತಿ ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಅಲ್ಲೇ ಬನ್ನಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಹೋಗೋಣ, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಮಾಧ್ಯಮದ ನಮ್ಮ ಎಲ್ಲ ಗೆಳೆಯರು ಅವ್ರಿಗೆ ಎಷ್ಟು ವಂದನೆಗಳು ಹೇಳಿದ್ರು ಸಾಲದು. ಇವತ್ತೇನಾದರೂ ಕರ್ನಾಟಕ ಕನ್ನಡಿಗರ ಪರವಾದಂಥ, ಕರ್ನಾಟಕದಲ್ಲಿ ಕನ್ನಡಿಗರ ಪರವಾದಂಥ ಹೋರಾಟದ ಧ್ವನಿ ಅವರಿಗೆ ಕಿವಿ ಮುಟ್ಟಬೇಕು ಅನ್ನೋದಾದರೆ ಮಾಧ್ಯಮದ ಗೆಳೆಯರಿಂದ ಮಾತ್ರ ಸಾಧ್ಯ. ನೀವು ಹಾದಿ ಬೀದಿಯಲ್ಲಿ ತಡ ಹಾಕಿ ಕೇಳ್ರಿ ಅವ್ರಿಗೆ ಪ್ರಶ್ನೆ. ಹಾದಿ ಬೀದಿಯಲ್ಲಿ ಅವ್ರು ನಿಲ್ಲಿಸಿ ಕೇಳಿ, ಆ ಮಕ್ಕಳ ಭವಿಷ್ಯ ಏನಾಗಿದೆ ಅದ್ರ ಬಗ್ಗೆ ಏನಾದರೂ ಮಾತಾಡಿ ನೋಡೋಣ. ಅವ್ರು ಮಾತಾಡಲ್ಲ. ಬಹುತೇಕ ವಿಧಾನಸೌಧದಲ್ಲಿ ಕೂತಿರೋರಿಗೆ ಒಂದು TMC ನೀರು ಅಂದರೆ ಎಷ್ಟು ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅಂದರೆ ಗೊತ್ತಿಲ್ಲ. ಎಷ್ಟು ಜ್ಞಾನಪೀಠ ಬಂದಿದ್ದೇವೆ ಅಂದರೆ ಗೊತ್ತಿಲ್ಲ. ಬೇಕಾದ್ರೆ ಒಂದು ಅಡಿಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂದರೆ ಗೊತ್ತಿರುತ್ತೆ. ಅಂಥವರೆಲ್ಲ ಹೋಗಿ ಕೂತಿದ್ದಾರೆ ವಿಧಾನಸೌಧದಲ್ಲಿ. ಗೊತ್ತಾಗ್ಲಪ್ಪ, ಇವ್ರ ಕಷ್ಟ ಗೊತ್ತಾಗಲಿ, ಇವ್ರ ನೋವು ಗೊತ್ತಾಗಲಿ, ಇವ್ರ ದುಃಖ ದುಮಾನಿಗಳು ಗೊತ್ತಾಗಲಿ, ಅದೆಲ್ಲ ಗೊತ್ತಾಗಬೇಕಾದ್ದು. ನೋಡಿದೆ ಮೊನ್ನೆ ಯಾರೋ ಮಂತ್ರಿಗಳು ಹಿಂದಿ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಮಂತ್ರಿಗಳು ಹಿಂದಿ ಹಾಡಾಕೊಂಡು ಡ್ಯಾನ್ಸ್ ಮಾಡೋದು. ಯಾಕೆ ಕನ್ನಡದಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಕನ್ನಡ ಹಾಡಿಲ್ವಾ? ಮಾಡ್ರಿ, ಕನ್ನಡ ಹಾಡಾಕೊಂಡು ಡ್ಯಾನ್ಸು. ಹಿಂದಿ ಹಾಡಾಕೋಬೇಕಾ? ಹೀಗೆ ನಮ್ಮವರು ಅದೆಷ್ಟೇ ಚೆಂದ ಆಗಿದ್ರು ನಮ್ಮವ್ರಿಗೆ ಇಷ್ಟ ಆಗಲ್ಲ. ಪಕ್ಕದ ಮನೆ ಮಗು ತಗೊಂಡು ಮುದ್ದಾಡೋದು ಭಾರಿ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಬಂಧುಗಳೇ, ನೀವು ತಾಳ್ಮೆಯಿಂದ ಇರ್ರಿ. ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ಇರ್ರಿ ತಾಳ್ಮೆಯಿಂದ. ಆಮೇಲೆ ತಾಳ್ಮೆ ಕಟ್ಟೆ ಹೊಡೆದ್ರೆ ನಾವೇನು ಕಾನೂನು ಕೈಗೆತ್ಕೋಬೇಕು ಅಂತೇನು ಅಂದ್ಕೊಂಡಿಲ್ಲ. ನಾವು ಭಾರಿ ಒಳ್ಳೆ ಜನ ಇದ್ದೀವಿ. ಈ ದೇಶದ ಕಾನೂನು
ನಮಗೆ ಗೊತ್ತಿದೆ. ಅದನ್ನು ಕಾಪಾಡ್ಕೋಬೇಕು. ಧರ್ಮ ನಮ್ಮದು. ನಾವೇ ಮುಳುಗುವಾಗ ಅದು ಯಾವುದೋ ಕೋತಿ ತನ್ನ ಮರಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡಿತ್ತಂತೆ. ಪ್ರವಾಹ ಬಂದಾಗ ಅದನ್ನು ತಲೆ ಮೇಲೆ ಕೂರಿಸ್ಕೊಂತಂತೆ. ಆಮೇಲೆ ಎರಡು ಕೈಯಿಂದ ಎತ್ತಿ ಹಿಡ್ಕೊಂತಂತೆ. ಯಾವಾಗ ಪ್ರವಾಹ ಅಲ್ಲಿವರೆಗೂ ಬರುತ್ತೆ, ಇದೇ ಮುಳುಗೋಗುತ್ತೆ ಅಂದಾಗ ಆ ಕೋತಿ ತನ್ನ ಮರಿಯನ್ನು ಕಾಲು ಕೆಳಗೆ ಹಾಕ್ಬಿಟ್ಟು ಅದರ ಮೇಲೆ ನಿಂತ್ಕೊಂತಂತೆ. ಈ ಪರಿಸ್ಥಿತಿ ನಮ್ದಂಗೆ ಆಗ್ಬಿಟ್ಟಿದೆ ಅಲ್ವಾ? ಅದಕ್ಕೋಸ್ಕರ ಎಲ್ಲ ನೀವೇನೇನು ವಯಸ್ಸಾದವರಲ್ಲ, ಮುದುಕರಲ್ಲ, ಎಲ್ಲ ಬಿಸಿ ರಕ್ತದ ತರುಣರು ತರುಣಿಯರು ಇದ್ದೀರಿ. ಹಾಗಾಗಿ ನಿಮ್ಮ ರಕ್ತ ತಣ್ಣಗೆ ಆಗಬಾರ್ದು. ನ್ಯಾಯ ಸಿಗೋವರೆಗೂ ಸೋಲು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಂಗಿಲ್ಲ. ನ್ಯಾಯ ಸಿಗಲೇಬೇಕು. ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ಆರಾಮಾಗಿ ಕೂತ್ಕೊಳ್ಳೋಣ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳನ್ನ ನಮ್ಮ ಅಧಿಕಾರಿಗಳು ಭೇಟಿ ಮಾಡಿಸ್ತಿರೋ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ. ಈಗ ನಮಗೂ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ದಾರೆ. ಫ್ರೀಡಮ್ ಪಾರ್ಕ್ ಬಿಟ್ಟರೆ ಇನ್ನೆಲ್ಲೂ ಹೋರಾಟ ಮಾಡೋಂಗಿಲ್ಲ. ಬಿಟ್ಟಿದ್ರೆ ಇವತ್ತೊಂದು 50,000 ಜನನ ನುಗ್ಗಿಸ್ತಿದ್ದು ವಿಧಾನಸೌಧಕ್ಕೆ. ನಮ್ಮನ್ನು ಇಲ್ಲಿ ತಂದು ಕೂಡ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಮಾಡಬೇಕು, ನೀವು ಪ್ರತಿಭಟನೆ ಇಲ್ಲೇ ಮಾಡಬೇಕು. ನೋಡ್ರಿ ಹೆಂಗಿದೆ ಕತೆ. ಎಲ್ಲೋ ಒಂದು ದೊಡ್ಡ ರ್ಯಾಲಿ ಮಾಡೋಣ ಅಂದರೆ ಇವತ್ತು ರ್ಯಾಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಹೋರಾಟ ಮಾಡುವ ಹಕ್ಕು ನಮಗಿಲ್ಲ ಅನ್ನೋದಾದರೆ ಎಂಥದ್ದು? ಹಾಗಾಗಿ ಹಂತವಾಗಿ ನಮ್ಮನ್ನು ನಾಳೆ ಯಾರೂ ಪ್ರಶ್ನೆ ಮಾಡೋಂಗೇ ಇಲ್ಲ. ಅವರು ವಿಧಾನಸೌಧಕ್ಕೋ ಕುತ್ಕೊಂಬಿಟ್ರೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅನ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲವನ್ನು ಪ್ರಶ್ನೆ ಮಾಡಲೇಬೇಕು. ಅದಕ್ಕಾಗಿ ಇಷ್ಟೊತ್ತು ನೀವು ಕೂತಿರ್ತೀರೋ ಅಷ್ಟು ಬೇಗ ಅವರಿಗೆ ಸಂದೇಶ ಹೋಗುತ್ತೆ. ನೀವೇನಾದರೂ ನಾವು ಬೇಗ ಹೋಗಬೇಕು ಅಂತ ಹೊರಟ್ರೆ ಆ ಸಂದೇಶ ಬೇಗ ಹೋಗೋದಿಲ್ಲ. ಅದಕ್ಕಾಗಿ ಆರಾಮಾಗಿ ಕೂತ್ಕೊಳ್ಳಿ. ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸೋ ಹೊರಗು ಆರಾಮಾಗಿ ಕೂತ್ಕೊಳ್ಳೋಣ. ನಾವು ಕೂತ್ಕೊಳ್ಳೋಣ, ನೋಡೋಣ, ಕಾಯೋಣ. ಯಾರಾದರೂ ಹಾಡೋರಿದ್ರೆ, ನಿಮ್ಮಲ್ಲಿ ಯಾರಾದರೂ ಹಾಡೋರಿದ್ರೆ ಇಲ್ಲಿ ಬಂದು ಒಂದಷ್ಟು ಕ್ರಾಂತಿ ಗೀತೆಗಳು ಅಲ್ಲ, ಅವರು ಹಾಡಲಿಯಪ್ಪ. ನೀನು ಯಾವಾಗಲೂ ಹಾಡ್ತೀಯ, ಅವರು ಹಾಡಲಿ, ನೋಡೋಣ. ಹಾಗಾಗಿ ಯಾರಾದರೂ ಹಾಡುತ್ತೀವಿ ಅನ್ನೋರು ಇದ್ದರೆ ಕನ್ನಡದ ಹಾಡುಗಳನ್ನ ಇಲ್ಲಿ ಬಂದು ಹಾಡ್ತಾ ಇರ್ರಿ. ಅಷ್ಟರೊಳಗಡೆ ಅಧಿಕಾರಿಗಳು ಅವರು ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಆ ಸಂಪರ್ಕದಲ್ಲಿರುವಂಥ ಅಧಿಕಾರಿಗಳು ಬೇಗ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಾವಿಸಿದ್ದೀನಿ. ತಾವೆಲ್ಲ ರಾತ್ರೋರಾತ್ರಿ ಕಟ್ಟಕಡೆಯ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಈ ಪ್ರತಿಭಟನೆಗೆ ಬಂದಿದ್ದೀರಿ. ಹಾಗಾಗಿ ಹಂಗೆ ಹೋಗೋದು ಬೇಡ, ಬರೀ ಕೈಲಿ ಹೋಗೋದು ಬೇಡ. ಏನಾದರೂ ಹೊತ್ತು ಹೋಗಬೇಕು ಅನ್ನೋದಾದರೆ ಒಂದಷ್ಟೊತ್ತು ಕಾದು ಕೂತ್ಕೊಳ್ಳೋಣ, ನೋಡೋಣ, ಅದನ್ನು ಸರಿಪಡಿಸೋಣ ಅಂತ ಹೇಳ್ತಾ, ನ್ಯಾಯ ಸಿಗೋವರೆಗೂ ಯಾವುದಕ್ಕೂ ಹಂಜೋರಲ್ಲ, ಹಳುಕೋರಲ್ಲ. ಏನೇ ಬಂದರೂ ಎದುರಿಸಿ ನಿಂತು ಹೋರಾಡೋಣ.
ನಿಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇರುತ್ತೆ. ನೀವು ನಮ್ಮ ಜೊತೆಲಿ ಇರ್ತಿರೋ ಗೊತ್ತಿಲ್ಲ, ನಾವಂತೂ ನಿಮ್ಮ ಜೊತೆಲಿ ಇರ್ತೀವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದಾದರೆ ನಾವು ನಿಮ್ಮ ಜೊತೆಯಲ್ಲಿ ನೀವು ಕನ್ನಡಿಗರು ಅನ್ನೋ ಕಾರಣಕ್ಕೆ ನಿಮ್ಮ ಜಾಗದಲ್ಲಿ ಯಾರೋ ನಾಯ್ಡುಗಳು, ಸಿಂಧಿಗಳು, ಗುಜರಾತಿಗಳು ಇದ್ದಿದ್ರೆ ನಾವು ಅತ್ಲ ತಿರುಗಿ ನೋಡ್ತಿರ್ಲಿಲ್ಲ. ಈ ನೆಲದ ಮಕ್ಕಳು, ಈ ನಾಡಿನ ಮಕ್ಕಳು, ಕನ್ನಡದ ಮಕ್ಕಳು, ಈ ಮಣ್ಣಿನ ಮಕ್ಕಳು ಹಕ್ಕು ಕೇಳಲಿಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ. ಆ ಹಕ್ಕು ಕೇಳುವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಎಂಥದೇ ಆಗಲಿ ವಾಪಸ್ ಹೋಗೋದು ಬೇಡ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು. ನಮ್ಮ ನ್ಯಾಯಕ್ಕಾಗಿ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಲೇಬೇಕು. ಅದಕ್ಕಾಗಿ ಬಂಧುಗಳೇ, ತಾವೆಲ್ಲ ಸಮಾಧಾನವಾಗಿ ಕೂತಿರಿ ಅವರ ಸಂದೇಶ ಬರೋವರೆಗೂ. ಹಾಗಾಗಿ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.